ಈಗ ಒಂದು ಪೂಜೆ ಕುಂತಲ್ಲಿ ಎಷ್ಟು ವರ್ಷ ಇದೆ? ಈ ಪೂಜೆ ಕುಂತ ಯಾತ್ ಕೊಡ್ತು ಅಂತ ಯಾರು ಇಲ್ಲಿ ಪೂಜೆ ಕುಂತರು ಹೇಳಿ ಸರ್. ಆ ಪೂಜೆ ಕುಂತ ಯಾತ್ ಕುಂತು ನಮ್ಮ ಇವ್ರಿಗೆ ಗೊತ್ತು, ಚಕ್ಕೆರೆ ಸಾಹೇಬ್ರಿಗೆ, ಸಾಮಾನ್ಯ ಹಬ್ಬರು ಅವ್ರನ್ನೇ ಹೇಳ್ತಾರೆ, ವಿಷಯ ಅದಿಲ್ಲ. ಪೂಜೆ ಕುಂತ ಯಾಕೋಸ್ಕರ ಬಿಡ್ತು? ಯಾರು ಹೇಳ್ಬಿಡಿ ಪೂಜೆ ಕುಂತ ಇದು ಬಿಡ್ತು ಅಂತ ನಾನು ಹೇಳ್ತೀನಿ ಸರ್. ನಮ್ಮ ತಂದೆ ಹೇಳ್ಬಿಟ್ಟಿದ್ರು. ಹಿಂದೆ ಈ ದೊಡ್ಡಮ್ಮ ಚಿಕ್ಕಮ್ಮ ವಾರಗಳು ಹಾಕೋಯ್ತಿವಲ್ಲ, ಕಲ್ಲು ವಾರ ಇವು, ಅವಾಗ ಏನ್ ಮಾಡೋದಂತೆ ಊರಲ್ಲಿ ಏನ್ ಹೆಂಡತಿ ಈ ಅಮ್ಮಗಳು ಬಂದ್ರೆ ಒಂದು ವಾಸಿ ಆಗಲ್ವಲ್ಲ, ಇದು ಯಾವ ತರ ಮಾಡಿದ್ರೆ ಏನಾಯ್ತು ಅಂತ ಹಿಂದೆ ಮುತ್ತುಗುರು ಕುಂತ್ಕೊಂಡು ಬಾವಿ ಕಟ್ಟೆ ಮೇಲೆ ಕುಂತ್ಕೊಂಡು ಮಾತಾಡಿದ್ರಂತೆ. ಏನ್ ಮಾಡಿದ್ರೆ ಏನಾಯ್ತದೆ ಹೋಗಲ್ವಲ್ಲ ಈ ಮಾರಮ್ಮಗಳು ಅಂತ. ಅವಾಗ ಅವ್ರು ಏನ್ ಮಾಡೋದಂತೆ ಅಂದ್ರೆ, ಅವ್ರು ಏನಾರ ಮಾಡಿ ನಮ್ಮೂರು ಮಾರಮ್ಮನ ಮಾಡಿಸ್ಬಿಟ್ರಲ್ಲ ನೀವು, ಮಾರಮ್ಮನ ಮಾಡಿ ಒಂದು ತಂಬಿಟ್ಟಿನ ರೊತ್ತಿ ಒಂದು ಇದು ತಳಿಗೆ ಮಾಡಿ ಸಾಗಾಕಿ ಆಮೇಲೆ ಮುಂದೆ ನಾವು ಕುಂತ್ಕೊಂಡೇನು ಮಾತಾಡೋಣಂತೆ. ಆ ಒಂದು ನೀವು ಮಾತಾಡಿದ 8 ದಿನದೊಳಗೆ ಆ ಅಮ್ಮ ಎಲ್ಲ ವಾಸಿ ಆಗುತ್ತೆ. ಅವಾಗ ಏನ್ ಮಾಡ್ಬೇಕು ನಾವು? ಈ ಮಾರಮ್ಮನಿಗೆ ಒಂದು ಹಬ್ಬ ಅಂತ ಮಾಡಬೇಕು, ಒಂದು ಕೊಂಡ ಬಂಡಿ ಮಾಡಬೇಕು. ಆ ಕೊಂಡ ಬಂಡಿ ಒಂದು ಕಮ್ಮನ್ ತೆಗೆದು ಕರೆದಿ ಅವಳನ್ನ ಊರಿಂದ ಆಚೆ ಸಾಗಾಕ್ಬೇಕು. ಅವಾಗ ಈಗ ಊರೆಲ್ಲ ಜನ ನಂಟರ ಹತ್ರ ಎಲ್ಲ ಕರ್ಸಿದ್ರೆ ಅವ್ರನ್ನ ಯಾವ ರೀತಿ ನಾವು ಬೆಳಗಾನ ನೋಡೋಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಅವಾಗ ಇವರು ಕಳ್ಸಿದ್ರು, ಪೂಜೆ ಮಾಡಿಸಿದ್ರು. ಅವಾಗ ತಲೆ ಮೇಲೆ ಹೊತ್ಕೊಳ್ಳೋಕೆ ಒಂದು ಗಿಂಡಿ, 7 ಕಳಸ, ಮಧ್ಯೆ ಒಂದು ಇಕ್ರ, ಬಟ್ಟೆಗಳು ಹಾಕಿ ಬೆಳಗಾನ ಕುಣಿಸೋದು. ಅದ ಬೆಳಗಾನ ಕುಣಿಸಿ ಅವಾಗ ಜನಗಳನ್ನೆಲ್ಲ ಕರೆಸಿ ಬೆಳಗಾನ ಅವಾಗ ಹೊಳೆ ತಕ್ಕ ಕರ್ಕೊಂಡೋಗಿ ಆ ಯಮ್ಮನ್ನ ಮೆರವಣಿಗೆ ಮಾಡ್ಕೊಂಡು ಹೊಳೆ ತಕ್ಕ ಕರ್ಕೊಂಡೋಗಿ ಕಮ್ಮುಂಟಗರು ಹೊಳೆದಂಬಿಟ್ಟು ಕರ್ಕೊಂಬಂದು ಆ ಮರಿನ ಇದು ಕೊಂಡದ ಮುಂದೆ ಕಡ್ದು ಅವಾಗ ಕೊಂಡಿ ಕುಟ್ಟಿ ಆ ಅಮ್ಮನಿಗೆ ಸಮಾಧಾನ ಆದ್ಮೇಲೆ ಊರಲ್ಲಿ ರೋಗ ರುಜಿನಗಳು ಒಂದಿಲ್ದಾಗತ್ತೆ. ಅಲ್ಲಿಂದ ಈಚೆಗೆ ಪೂಜೆ ಕುಣಿತ ಅಂತ ಈಚೆಗೆ ಬಂದಿದ್ದು. ಅಂಥವ್ರಿಗೂ ಪೂಜೆ ಕುಣಿತ ಎಲ್ಲೂ ಇರಲಿಲ್ಲ. ನಾನು ಮಾತಾಡ್ತಾ ಇರೋದು ನಮ್ಮ ಕಲಾವಿದರುಗಳಿಗೆ ಇಂಥ ಒಂದು ತಿಳ್ಕೊಂಡು, ನಾಳೆ ನೀವೊಂದು ಕಾಲೇಜ್ಗೆ ಹೋಗ್ತೀರಿ, ಎಲ್ಲ ಒಂದು ಫಂಕ್ಷನ್ಗೆ ಹೋಗ್ತೀರಿ, ಆ ಜಾಗಗಳಲ್ಲಿ ಅರ್ಥಪೂರ್ವಕವಾಗಿ ಹೇಳಿ ಒಂದು ಪೂಜೆ ಕುಣಿತ ಅಂದರೆ ಪಡೆದು ಕುಣಿತ 18 ವರ್ಷ ಇದೆ. ಇಡೀ ಜಾನಪದ ಲೋಕಕ್ಕೆ ನಾನು ಪಡೆದ ಕುಣಿತ, ಪೂಜೆ ಕುಣಿತ, ವೀರಗಾಸೆ ಕುಣಿತ, ಸೋಮನ್ ಕುಣಿತ, ಗೊರೂರು ಕುಣಿತ, ಕಂಸಾಳೆ ಇವನ್ನೆಲ್ಲ ಜಾನಪದ ಲೋಕಕ್ಕೆ ಕರ್ಕೊಂಬಂದು 1 ರೂಪಾಯಿ ಕೊಟ್ಟರು. ಚೆನ್ನಾಗಿ ಹೇಳಿದ್ರು, ದಿನಕ್ಕೆ 1 ರೂಪಾಯಿ ಇದೆ ಮಾಯಣ್ಣ ನಮ್ಮ ಪೂಜೆ ಕುಣಿತ. ಏನು ನಮ್ಮ ಇವರು ಕುರುವ ಬಸವರಾಜ್ ಹೇಳಿದ್ರು, ಶಿವಣ್ಣಗೆ ಒಂದು ದಿನಕ್ಕೆ 1 ರೂಪಾಯಿ ಕೊಡ್ತಾ ಇದ್ರಿಲ್ಲ, ಇಷ್ಟೆಲ್ಲ ಕರ್ಕೊಂಬಂದು ಒಂದು ಮದುವೆ ಮಾಡಿಸಿದ್ರು ಇಲ್ಲಿ ನಾಗೇಗೌಡರು. ಅದ್ರೊಳಗಡೆ 1 ರೂಪಾಯಿ ಕೊಟ್ಟು 3 ದಿನಕ್ಕೆ 3 ರೂಪಾಯಿ ಕೊಟ್ಟರು. ಅವಾಗ ನಾನು ಒಬ್ಬೊಬ್ಬನಿಗೆ ಕೂಲಿ ಮಾಡೋರಿಗೆ 50 ರೂಪಾಯಿ ಕೊಟ್ಟು ಕರ್ಕೊಂಬಂದೆ. ಅಜಾಮ್ರು, ಅಫ್ಸರು, ಮ್ಯಾದ್ರು ಪ್ರತಿಯೊಬ್ಬರನ್ನು ಕರ್ಕೊಂಬಂದು ಇದೇ ಜಾನಪದ ಲೋಕದಲ್ಲಿ ನಾನು ಕಲಾ ತಂಡಗಳ ಪರಿಚಯ ಮಾಡಿಸಿದೆ. ಅವತ್ತು ನಾಗೇಗೌಡರು ಆ ಒಂದು ವರ್ಷದಲ್ಲಿ ಲಾಸ್ ಆಗೋದು ಅಂದ್ಬಿಟ್ಟು ತಂಜಾವೂರು ಕಳಿಸ್ಕೊಟ್ರು ನನ್ನ ಪೂಜೆ ಕುಣಿತಕ್ಕೆ 20 ಜನ. ಅವತ್ತು ನಮ್ಗೊಂಚೂರು ಕೈ ಕಾಸು ಸಿಕ್ಕಿದಾಗ ನಮಗೆ ಯಾಕೆ ಈ ಪೂಜೆ ಕುಣಿತ ನಾವು ಹಿಂಗೆ ಮಾಡಬಾರ್ದು, ಯಾಕೆ ಬದುಕು ನಾವು ಸುಳ್ಳು ಹೇಳ್ಬಾರ್ದು, ಕಳ್ತನ ಮಾಡೋದು ಬೇಡ, ಒಳ್ಳೆ ತಂದಿಂದ ಹೋದ್ರೆ ಯಾಕೆ ಈ ಪೂಜೆ ಕುಣಿತಾರೆ? ಇವತ್ತು 4 ಜನ ಮಕ್ಕಳು, ನನಗೆ 4 ಜನ ಮಕ್ಕಳಲ್ಲೂ ಕೂಡ ಮಗಳನ್ನ ಮದುವೆ ಮಾಡ್ಬಿಡ್ತೀನಿ. 2 ಗಂಡು ಮಕ್ಕಳು, ಒಬ್ಬ ತೀರೋಗ್ಬಿಟ್ಟ ಮಗ, ಇಲ್ಲಿ ಇನ್ನಿಬ್ಬರು ಗಂಡು ಮಕ್ಕಳು ಕೂಡ ಇದೇ ವೃತ್ತಿಯಲ್ಲಿ ಬೆಳೆಸಿದ್ದೀನಿ, ಜೀವನ ಮಾಡ್ತಾ ಇದ್ದೀವಿ, ಚೆನ್ನಾಗಿದ್ದೀವಿ. ಯಾಕೆ ಬದುಕಲ್ಲ? ಸುಳ್ಳು ಹೇಳ್ಬಾರ್ದು. ಒಳ್ಳೆ ತಂದೆ ಸಂಪಾದನೆ ಬಂದಷ್ಟು ಬರಲಿ ಬಿಡಿ, ಸುಳ್ಳು ಹೇಳೋಂಗಿಲ್ಲ, ಇನ್ನೊಂದು ಮಾಡೋಂಗಿಲ್ಲ. 10 ರೂಪಾಯಿ ಸಿಕ್ಕರೆ ಸಾಕಲ್ಲ ನಿಮ್ದೇಗೆ. ಅವರು ಹಸಿ ಊಟ ಕೊಡ್ತಾರೆ, ನಾವು ಹಸಿ ಊಟ ತಿನ್ಕೊಡಲ್ಲ. ಇಲ್ಲಿ ಇದ್ದಷ್ಟು ಬಂದು ಸಂಪಾದನೆ ಮಾಡ್ತೀವಿ.